ಸಮಾಜ ಸೇವಕರಾದ ಮಳಮಾಚನಹಳ್ಳಿಯ ರವಿ ಬಿ ಗೌಡ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳಿಂದ ಬಹಳ ಸರಳವಾಗಿ ಆಚರಣೆ ಮಾಡಿ ಹುಟ್ಟುಹಬ್ಬಕ್ಕೆ ಹಣ ದುಂದುವೆಚ್ಚ ಮಾಡುವವರಿಗೆ ಮಾದರಿಯಾಗಿದ್ದಾರೆ. ತಮ್ಮ ನಾಯಕರು ಮಾರ್ಗದರ್ಶಕರು ಆಗಿರುವ ಸಮಾಜ ಸೇವಕರಾದ ಮಳಮಾಚನಹಳ್ಳಿಯ ರವಿ ಬಿ ಗೌಡ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳಿಂದ ಬಹಳ ಸರಳವಾಗಿ ಆಚರಣೆ ಮಾಡಿದ್ದು, ಸರಳವಾಗಿ ಕೇಕ್ ಕಟ್ ಮಾಡಿ ಹೂವಿನ ಹಾರ ಹಾಕಿ ಶುಭಾಶಯ ಕೋರುವ ಮೂಲಕ ತಮ್ಮ ನೆಚ್ಚಿನ ನಾಯಕರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಸಮಾಜ ಸೇವಕರಾದ ರವಿ ಬಿ ಗೌಡರವರು ತಮ್ಮ ತಂದೆ ತಾಯಿಯರಿಗೆ ಸಿಹಿ ತಿನಿಸಿ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಮುಖಂಡ ಮನೋಹರ್ ರವರು, ನಮ್ಮ ಮಾರ್ಗದರ್ಶಕರಾದ ರವಿ ಅಣ್ಣರವರ ಹುಟ್ಟುಹಬ್ಬವನ್ನ ಅವರ ಅಭಿಮಾನಿಗಳು ಇಂದು ಅವರ ನಿವಾಸದಲ್ಲಿ ಬಹಳ ಸಡಗರವಾಗಿ ಆಚರಣೆ ಮಾಡುತ್ತಿದ್ದು, ಭಗವಂತನು ರವಿ ಅಣ್ಣ ಅವರಿಗೆ ದೀರ್ಘಾಯುಷ್ ನೀಡಿ ಇನ್ನೂ ಅನೇಕ ಸಮಾಜ ಸೇವೆಗಳನ್ನು ಮಾಡಲಿ ಎಂದು ತಿಳಿಸಿದರು. ನಮ್ಮ ರವಿಯಣ್ಣರ ಅಭಿಮಾನಿ ಹುಡುಗರು ಹಾಗೂ ಮಳಮಾಚನಹಳ್ಳಿಯ ಎಲ್ಲ ಗ್ರಾಮದ ಯುವಕರು ಸೇರಿ ಅವರ ಒಂದು ಹುಟ್ಟಿದಬ್ಬವನ್ನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತು. ಹಾಗೂ ನಮ್ಮ ಮಾರ್ಗದರ್ಶಕರಾದಂಥ ರವಿಯಣ್ಣವ್ರಿಗೆ ಆಯುರಾರೋಗ್ಯ ಅರ್ಗೆ ಕೊಟ್ಟು ಇನ್ನೂ ಒಂದು 100 ವರ್ಷ ಹೀಗೆ ಖುಷಿಯಿಂದ ನಗುತ್ತಾ ಹೀಗೆ ಅವರ ಒಂದು ಸಮಾಜಮುಖಿ ಕೆಲಸಗಳು ಹೀಗೆ ಮುಂದುವರ್ಕೊಂಡು ಹೋಗ್ಲಿ ಅಂತ ಎಲ್ಲರ ಪರವಾಗಿ ರವಿಯಣ್ಣವ್ರಿಗೆ ಒಂದು ಹುಟ್ಟಿಹಬ್ಬದ ಒಂದು ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ. ಹಾಗೆ ದೇವರು ಇನ್ನೂ ಆಯುಷ್ಯ ಕೊಟ್ಟು ಅವ್ರ ಕುಟುಂಬದವ್ರನ್ನೂ ಅವ್ರನ್ನೂ ಇನ್ನೂ ಹೆಚ್ಚಿನ ಮಟ್ಟಿಗೆ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದು ಮತ್ತೋರ್ವ ಯುವ ಮುಖಂಡ ಸುಮಂತ್ ರವರು ಮಾತನಾಡಿ, ದೇವರು ರವಿ ಅಣ್ಣ ಅವರಿಗೆ ಉತ್ತಮ ಆಯುರಾರೋಗ್ಯ ನೀಡಿ ನಮಗೆ ಉತ್ತಮ ಮಾರ್ಗದರ್ಶಕರಾಗಿ ಬೆಂಬಲವಾಗಿ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದೇವೆ ಎಂದು ತಿಳಿಸಿದರು. ಕಾರ್ಯಕ್ರಮ ಏನಂದ್ರೆ ನಮ್ಮ ರವಣ್ಣವ್ರದ ಹುಟ್ಟುಹಬ್ಬ ಆಚರಣೆ. ಈ ಆಚರಣೆನ ರವಣ್ಣವರು ಹುಡುಗರಾಗಿ ನಾವೆಲ್ಲರೂ ಹಮ್ಮಿಕೊಂಡು ಅವರಿಗೆ ಇನ್ನೂ ಆಯಸ್ಸು ಮತ್ತು ಆರೋಗ್ಯ ಎಲ್ಲ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ವಿ. ಅವರು ನಮಗೆ 100 ವರ್ಷ ಕಾಲ ಮಾರ್ಗಸೂಚಿಯಾಗಿದ್ದು, ನಮ್ಮ ಸರಿ ತಪ್ಪು ಮತ್ತು ಒಳ್ಳೆತನದಲ್ಲಿ ಅವರು ನಮಗೆ ಬೆಂಗಾವಲಾಗಿರ್ಬೇಕಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಶಶಿಕುಮಾರ್, ಜಯರಾಮ್, ಭರತ್ ಸೇರಿದಂತೆ ಶ್ರೀ ಭಜನೆ ಮನೆ ಯುವಕರ ಗೆಳೆಯರ ಬಳಗದ ಯುವಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ.